ಲವ್ ದೋಸ್ತ ನೆಕ್ಸ್ಟ್ ಫಿಲಮ್ಗೆ ಅವ್ರನ್ನ ಹೀರೋಯಿನ್ ಹಾಕೊಳ್ಳೋಣ ಅಂತಿದ್ದೀನಿ ನೋಡೋ. ಲೋ ಮಾಮ, ಮಾಡಿರೋ ಒಂದು ಫಿಲಮೇ ರಿಲೀಸ್ ಆಗಿಲ್ಲ, ಅದರಲ್ಲಿ ನೆಕ್ಸ್ಟ್ ಫಿಲಮ್ಗೆ ಆಶಿಕ್ ರಂಗನಾಥ್ನ ಹಾಕೋಣ ಅಂತ ನೋಡ್ತಾ ಇದೀಯಾ. ಮಾಡ್ದವರೆಲ್ಲ ಉಗೀತವ್ರೆ. ಸರಿ, ನಿಮ್ಮ ಡೈರೆಕ್ಟ್ರಿಗೆ ಒಂದು ಫೋನಾಗಿ ಕೇಳ್ತೀನಿ. ರೀ ಡೈರೆಕ್ಟ್ರೆ, ನೆಕ್ಸ್ಟ್ ಫಿಲಮ್ಗೆ 10 ಲಕ್ಷ ರೆಡಿ ಮಾಡಿ ಬಂದಿದ್ರಲ್ಲ, ರೆಡಿ ಮಾಡಿದ್ದೀನಿ, ಯಾವಾಗಿಂದ ಸ್ಟಾರ್ಟ್ ಮಾಡ್ತೀರಾ? 10 ಲಕ್ಷ ಇರಲಿ, ಮೊದಲು 10 ದಿವಸದ ಬ್ಯಾಲೆನ್ಸ್ ಕೊಡು, ಆಮೇಲೆ 10 ಲಕ್ಷದ ಬಗ್ಗೆ ಮಾತಾಡುವ. ಏನೋ ಒಂದು ವರ್ಷದಿಂದ ಫಿಲಮ್ ಮಾಡ್ತಾನೇ ಇದ್ದೀವಿ. ನಮ್ಮ ಹುಡುಗರು ಮಚ್ಚ ಫಿಲಮ್ ಎಲ್ಲೋ ಅಂತಾರೆ. ಮನೆಗೆ ಹೋದರೆ ನಮ್ಮಮ್ಮ ಫಿಲಮ್ ಏನಾಯ್ತೋ ಪಾಪ ಅಂತಾರೆ. ರೋಡಲ್ಲಿ ನೆಡ್ಕೊಂಡು ಹೋಗ್ತಾಯಿದ್ರೆ ಹುಡುಗರು ಅಣ್ಣ ಫಿಲಮ್ ಏನಾಯ್ತಣ್ಣ ಅಂತಾರೆ. ಇವತ್ತು ಟೀ ಅಂಗಡೀಲಿ ಆಂಟಿ ಅವರು ಅಜೀಬ್ ಮಾಡಿದ್ರು. ಯಾಕೋ ಜೀವನನೇ ಬೇಜಾರಾಗ್ಬಿಟ್ಟೈತೆ. ನಮ್ಮ ಮೇಲೆ ಯಾರನ್ನ ಮಾಟ ಮಂತ್ರ ಮಾಡ್ಸೋರಣ್ಣ. ಇಲ್ಲ ಕೊಳ್ಳೆಗಾಲಕ್ಕೆ ಹೋಗ್ಬಿಟ್ಟು ನಿಂಬೆಹಣ್ಣು ತೊಳ್ಸ್ಕೊಂಬರ್ಬೇಕು, ಇಲ್ಲ ತಡೆ ಓಡಿಸ್ಕೊಂಬರ್ಬೇಕು. ಏನಂತೀಯ ದೋಸ್ತ? ನಂಗನ್ಸೋ ಪ್ರಕಾರ ಆ ಥರ ಎಲ್ಲ ಏನಿಲ್ಲ ಕಣೋ. ನಮ್ಮಲ್ಲ ಏನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅನಿಸುತ್ತೆ. ಮಗ, ಪ್ರೊಡ್ಯೂಸರಿಂದ ಏನಾದ್ರು ಪ್ರಾಬ್ಲಮ್ ಆಗಿರ್ಬೋದಾ? ಪ್ರೊಡ್ಯೂಸರು ದೇವ್ರಂತ ಮನುಷ್ಯ ಕಣೋ, ಅವ್ರ ಬಗ್ಗೆ ಈ ಥರ ಎಲ್ಲ ಮಾತಾಡೋಕೆ ಹೋಗ್ಬೇಡ. ಲೋ ದೋಸ್ತ, ಆರ್ಟಿಸ್ಟಿಂದ ಏನಾದರೂ? ಆರ್ಟಿಸ್ಟ್ಗಳೇನೋ ಮಾಡ್ತಾರೆ, ನಾವು ಹೇಳ್ಕೊಟ್ಟಿದ್ದು ಬಂದು ಮಾಡ್ಕೊಟ್ಟು ಹೋದ್ರು. ಓ ಎಡಿಟ್ರು? ನಮ್ಮ ಎಡಿಟರು ಬಂಗಾರ ಮನುಷ್ಯ ಕಣೋ, ಅವನ ಬಗ್ಗೆ ಈ ಥರ ಎಲ್ಲ ಮಾತಾಡೋಕೆ ಹೋಗ್ಬೇಡ ಪ್ಲೀಸ್. ಮಗ, ಟೈಟ್ಲಿಂದ ಏನಾರು ಪ್ರಾಬ್ಲಮ್ಮಾ? ಟೈಟಲ್ ಏನು ಚೆನ್ನಾಗೈತಲ್ಲ, ನಶ್ವರ. ಅದ್ರದ್ದು ಟ್ಯಾಗ್ ಲೈನಿಂದ ಏನಾದರೂ ಪ್ರಾಬ್ಲಮ್ ಆಗಿರ್ಬೋದಾ?